ಹಾಯ್ ಫ್ರೆಂಡ್ಸ್, ಇವತ್ತಿನ ಆಸೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೂರ್ಯ ಇನ್ಮೇಲೆ ಸಕ್ಕರೆ ಆರಾಮಾಗಿ ಓಡಾಡ್ಬೋದು ಅಂತ ಹೇಳ್ತಿದ್ದಂಗೆ ಶಾಂತಿ, ನಾನು ಹೇಳಿಲ್ವಾ ನನ್ನ ಮಗ ಮನೋಜೆ ಎಲ್ಲ ಸರಿ ಮಾಡ್ತಾನೆ ಅಂತ, ನೋಡಿ ಎಲ್ಲ ಸರಿ ಮಾಡಿಬಿಟ್ಟ ಅಂತ ಹೇಳ್ತಾಳೆ. ಆಗ ಅದೇ ಸಮಯದಲ್ಲಿ ಕಸ್ತೂರಿ, ಶಾಂತಿ, ಸೂರ್ಯ ಮತ್ತು ಮೀನಾ ಅಂತ ಮಗ ಸೊಸೆ ಸಿಕ್ಕಿರೋದು ನಿನ್ನ ಪುಣ್ಯ ಅಂತ ಹೇಳ್ತಾಳೆ. ಆಗ ಸೂರ್ಯ, ಅಪ್ಪ ಈ ಡ್ಯಾನ್ಸ್ ಕ್ಲಾಸ್ ಎಲ್ಲ ಬೇಡ, ಮುಚ್ಚಿಬಿಡೋ ಕೇಳಪ್ಪ ಸಕ್ಕರೆಗೆ ಅಂತ ಹೇಳ್ತಾನೆ. ರಂಗನಾಥ್ ಕೂಡ ಈ ಡ್ಯಾನ್ಸ್ ಕ್ಲಾಸ್ನ ಮುಚ್ಚಿಬಿಡೆ ಅಂತ ಹೇಳಿದಾಗ ಶಾಂತಿ, ನಾನು ಮುಚ್ಚಿ ಏನು ಮಾಡಲಿ, ಎಲ್ಲರೂ ಕೆಲಸವನ್ನು ಮುಗಿಸಿ ಮನೆಗೆ ಬರೋದನ್ನ ಕಾಯ್ತಾ ಕೂತಿರ್ಬೇಕಾಗುತ್ತೆ ಅಷ್ಟೇ ಅಂತ ಹೇಳಿದಾಗ ಅದೇ ಸಮಯಕ್ಕೆ ಶ್ರುತಿಯವರು, ಅತ್ತೆ ನೀವು ಕಿಚನ್ ಡಿಪಾರ್ಟ್ಮೆಂಟ್ನ ವಹಿಸ್ಕೊಂಬಿಡಿ, ಆಗ ಮೀನವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಶಾಂತಿ ಗಾಬರಿಯಿಂದ ಶ್ರುತಿಯನ್ನು ನೋಡ್ತಾಳೆ. ಆಗ ರಂಗನಾಥ್ ಕೂಡ, ಹೌದು ಕಣಮ್ಮ ನೀನು ಹೇಳೋದು ಸರಿನೇ, ಶಾಂತಿ ಶ್ರುತಿ ಹೇಳ್ದಂಗೆ ಮಾಡು ಅಂತ ಹೇಳ್ತಾನೆ. ಆಗ ಶಾಂತಿ ಸಿಟ್ಟಿನಿಂದ ರಂಗನಾಥ್ಗೆ ಈಗ ಹೇಳ್ತಾಳೆ, ನೋಡಿ 3 ಹೊತ್ತು ಬೇಸಾಕೋದು ನನ್ನ ಕೆಲಸ ಅಲ್ಲ ಅದಕ್ಕೆ ಅಂತ ಜೋರು ಮಾಡ್ತಾಳೆ. ಆಗ ರಂಗನಾಥ್, ಯಾಕೆ ಮೀನಾ ಬೇಸಾಕ್ತಿಲ್ವಾ, ಬೇಸಾಕು ನೀನು ಅಂತ ಹೇಳ್ತಾನೆ. ಆಗ ಸೂರ್ಯ ಈ ರೀತಿ ಹೇಳ್ತಾನೆ, ಅಪ್ಪ ಶಾಂತಿಗೆ ಅಷ್ಟು ಆಗಲಿಲ್ಲ ಅಂದರೆ ಒಂದು ಕೆಲಸ ಮಾಡೋಕ್ಕೆ ಹೇಳು, ಮೀನಾ ಹೂ ಕಟ್ಟುತ್ತಾಳೆ, ಹೆಂಗಿದ್ರು ಕೆಲ್ಸಕ್ಕೆ ಸೇರ್ಕೊಳಕ್ಕೆ ಹೇಳು, ಸಂಬಳ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ನಾನು ಹೂ ಕಟ್ಟಬೇಕಾ ಅಂತ ಶಾಂತಿ ಜೋರು ಮಾಡ್ತಾಳೆ. ಏಕೆ ಅವ್ರು ಮಾಡೋ ಕೆಲಸದ ಮೇಲೆ ಅವ್ರಿಗೆ ಗೌರವ ಇರಲ್ವ ಅಂತ ಎಷ್ಟು ಮಾತುಕತೆ ನಡೆಯುತ್ತೆ ಅವ್ರ ಮಧ್ಯೆ. ಅನಂತರ ಶಾಂತಿ, ನಾನು ಯಾವುದೇ ಕಾರಣಕ್ಕೂ ಹೂ ಕಟ್ಟಲ್ಲ, ನಾನು ಹೂ ಕಟ್ಟಳಲ್ಲ ಅಂತ ಮೀನಾಗೆ ಅವಮಾನ ಮಾಡ್ತಾಳೆ. ಆಗ ಸೂರ್ಯ ಮತ್ತು ರಂಗನಾಥ್ ಇಬ್ಬರು ಕೂಡ ಮೀನಾ ಪರವಾಗಿ ನಿಲ್ತಾರೆ. ಆಗ ಮೀನಾ ಅವರು, ಅತ್ತೆಗೆ ತುಂಬಾ ಕಣ್ಣು ಬಿದ್ದಿರುತ್ತೆ, ಹಾಗಾಗಿ ದೃಷ್ಟಿ ತೆಗಿಬೇಕು ಅಂತ ಹೇಳಿ ತಟ್ಟೆಯನ್ನು ತಗೊಬರ್ತಾರೆ. ಮಾವ ನೀವೇ ದೃಷ್ಟಿಯನ್ನು ತೆಗಿಬರ್ರಿ, ಅವ್ರನ್ನ ಯಾರು ತುಂಬ ಇಷ್ಟಪಡ್ತಾರೋ ಅವರು ದೃಷ್ಟಿಯನ್ನು ತೆಗೆದ್ರೆ ದೃಷ್ಟಿಯೆಲ್ಲ ಹೋಗುತ್ತಂತೆ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ಶಾಂತಿ ಜೊತೆಗೆ ಮೀನಾ ಹಾಗೂ ಸೂರ್ಯನೂ ಕೂಡ ನಿಲ್ಲಿಸ್ಕೊಂಡು ಅವರಿಗೂ ಕೂಡ ದೃಷ್ಟಿಯನ್ನು ತೆಗಿತಾ ಇರ್ತಾರೆ. ನೀವು ಒಂದು ರೀತಿ ಈ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿದ್ದೀರಾ, ಹಾಗಾಗಿ ನೀವು ನಿಂತ್ಕೊಳ್ರಿ ಅಂತ ಹೇಳಿ ದೃಷ್ಟಿಯನ್ನು 3 ಜನಕ್ಕೂ ಸೇರಿ ತೆಗಿತಾರೆ. ರೋಹಿಣಿಯವರು ಮನೋಜ್ಗೆ ಪಿಜ್ಜಾವನ್ನು ಆರ್ಡರ್ ಮಾಡಲು ಹೇಳಿರ್ತಾರೆ. ಆಗ ಮನೋಜ್ ಪಿಜ್ಜಾವನ್ನು ತರ್ತಾರೆ. ಪಿಜ್ಜಾ ತಂದು ರೋಹಿಣಿ ಕೈಗೆ ಕೊಟ್ಟ ತಕ್ಷಣ ರೋಹಿಣಿ ಹೇಳ್ತಾಳೆ, ಮನೋಜ್ ಇಷ್ಟೊಂದು ಪಿಜ್ಜಾವನ್ನು ಒಬ್ಬಳೇ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಮನೋಜ್, ನಿನ್ನನ್ನು ಒಬ್ಬಳೇ ಯಾರು ತಿನ್ನೋಂದರು, ನಾನು ಕೂಡ ತಿಂತೀನಿ ಅಂತ ಹೇಳ್ತಾನೆ. ಆಗ ಆ ರೀತಿ ಅಲ್ಲ ಮನೋಜ್, ಮನೆಗೆ ಮಗು ಇದೆ, ಅವನಿಗೂ ಸ್ವಲ್ಪ ಕೊಡೋಣ ಅಂತ ಹೇಳ್ತಾಳೆ. ಆಗ ಮನೋಜ್, ನಾನು ಬೇಡ ಅಂದರೆ ಕೇಳ್ತೀಯಾ, ಸರಿ ಕೊಡು ಅಂತೇಳಿ ಹೊರಗೆ ಹೋಗ್ತಾನೆ. ಕ್ರಿಶ್ ಆಟ ಆಡ್ತಿರೋದನ್ನ ನೋಡಿ ರೋಹಿಣಿ ಅವಳ ರೂಮ್ಗೆ ಕರ್ಕೊಂಡೋಗ್ತಾಳೆ. ಕ್ರಿಶ್ ಪಿಜ್ಜಾ ತಿಂತೀಯಾ ಅಂತಂದಾಗ, ಹೌದು ಅಮ್ಮ ತುಂಬಾ ಇಷ್ಟ ನನಗೆ ಅಂತ ಹೇಳ್ತಾನೆ. ಆಗ ರೂಮ್ಗೆ ಕರ್ಕೊಂಡೋಗಿ ಲಾಕ್ ಮಾಡಿ ಪಿಜ್ಜಾವನ್ನು ತಿನ್ನಿಸ್ತಿರ್ತಾಳೆ. ಕ್ರಿಶ್ ಪಿಜ್ಜಾ ಚೆನ್ನಾಗಿದೆಯಾ ಅಂತ ರೋಹಿಣಿ ಕೇಳ್ತಾಳೆ. ಆಗ ಕ್ರಿಶ್ ತುಂಬಾ ಚೆನ್ನಾಗಿದೆ, ನೀನು ತಿನ್ನೋಡು ಅಂತ ಅವರಿಗೂ ಕೂಡ ತಿನ್ನಿಸ್ತಾನೆ. ಈ ಕಡೆ ಮೀನಾ ಅವನಿಗೆ ತಿಂಡಿಯನ್ನು ಮಾಡ್ಕೊಂಬಂದು ಕೃಷ್ಣ ಹುಡುಕ್ತಿರ್ತಾಳೆ. ಆ ಸಮಯದಲ್ಲಿ ಸೂರ್ಯ ಅವರು ಮನೆಗೆ ಬರ್ತಾರೆ. ಯಾಕೆ ಈಗ ನಿಂತಿದೆಯಾ ಅಂತ ಕೇಳಿದಾಗ ಕ್ರಿಶ್ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಆಗ ಇಲ್ಲೇ ಎಲ್ಲೋ ಬಚ್ಚಿಕೊಂಡಿರ್ತಾನೆ ನೋಡಿ, ಕಣ್ಣ ಮುಚ್ಚಲೆ ಆಡ್ತಿರ್ತಾನೆ ಅಂತ ಹೇಳ್ತಾರೆ. ಆಗ ಒಬ್ಬನೇ ಆಡ್ತಾನಾ ಅಂತ ಅವಳು ಜೋರು ಮಾಡ್ತಾಳೆ. ಎಲ್ಲ ಇರ್ತಾನೆ ನೋಡು ಅಂದಾಗ ಅವಳು ಕ್ರಿಶ್ ಕ್ರಿಶ್ ಅಂತ ಕೂಗ್ತಾನೆ. ಕ್ರಿಶ್ ಆವಾಗ, ಆಂಟಿ ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾನೆ. ಆಗ ರೂಮ್ಗೆ ಹೋಗಿ ನೋಡಿದಾಗ ಪಿಜ್ಜಾ ತಿಂತಿರ್ತಾನೆ. ಕ್ರಿಶ್ ತಿಂಡಿ ತಿನ್ಬಾ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ನನಗೆ ಪಿಜ್ಜಾ ತುಂಬ ಇಷ್ಟ ಆಗಿದೆ, ನಾನು ಪಿಜ್ಜಾ ತಿಂತಿದ್ದೀನಿ ಅಂತ ಹೇಳ್ತಾಳೆ. ಆಗ ಮೀನಾ ಅವರು ತುಂಬಾ ಬೇಜಾರು ಮಾಡಿಕೊಂಡು ಹೊರಗಡೆ ಹೋಗ್ತಾರೆ. ಹೊರಗಡೆ ಸೂರ್ಯ ಅವರು ದುಡ್ಡನ್ನು ಎಣಿಸ್ಕೊಂಡು ಕೂತಿರ್ತಾರೆ. ಆಗ ಸೂರ್ಯ ಅವ್ರ ಹತ್ರ ಹೋಗಿ ಮೀನಾ ಈಗ ಹೇಳ್ತಾಳೆ, ರೀ ತಗೊಳ್ಳಿ ತಿಂಡಿಯನ್ನು ತಿನ್ನಿ ಅಂತ, ಕೊಡೆ ತಿಂತೀನಿ ಅಂತ ಸೂರ್ಯ ಇಸ್ಕೊಳ್ತಾರೆ. ಆಗ ಕ್ರಿಶ್ ತಿನ್ನ ಅಂತ ಕೇಳ್ತಾರೆ. ಇಲ್ಲ ರೀ ಅವ್ನು ತಿನ್ನಲಿಲ್ಲ ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳಿದಾಗ, ಅವನು ಪಿಜ್ಜಾ ತಿಂತಿದ್ದಾನೆ ರೋಹಿಣಿಯವ್ರ ಜೊತೆ, ಹಾಗಾಗಿ ತಿಂಡಿ ಬೇಡ ಅಂತ ಹೇಳ್ದ ಅಂತ. ಆಗ ಸೂರ್ಯ ಆಶ್ಚರ್ಯದಿಂದ, ಪೌಡ್ರಮ್ಮನ ಜೊತೆಗ ಏನೇ ಇದು ಅಂತಂದಾಗ, ಹೌದು ರೀ ತಿಂತಿದ್ದಾನೆ ಅಂತ, ಇಲ್ಲೆಲ್ಲೋ ಮಿಸ್ ಹೊಡಿತಿದೆ ಕಣೆ, ಪೌಡ್ರಮ್ಮ ಬಂದಾಗಿಂದನೂ ಕೃಷ್ಣನಿಟ್ಟು ಮಾತಾಡ್ತಾನೆ ಇಲ್ಲ, ಆದರೆ ಇವತ್ತು ಕರ್ಕೊಂಡು ಪಿಜ್ಜಾ ತಿನ್ನಿಸ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಏನು ಅಂತ ಕೇಳ್ತಾನೆ. ಆಗ ನಿಮಗೆಲ್ಲದೂ ಒಂಥರನೇ ಕಾಣುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ರೋಹಿಣಿ ಹೊರಗೆ ಬರ್ತಾಳೆ. ಹೊರಗೆ ಬಂದು ಗಾಬರಿಯಿಂದ ಅವ್ರ ಮಾತನ್ನು ಕೇಳಿಸ್ಕೊತಿರ್ತಾಳೆ. ಆಗ ರೀ ಹಾಗೇನೂ ಇರಲ್ಲ, ಸುಮ್ಮನೆ ತಿಂಡಿ ತಿಂದ್ರಿ ಅಂತ ಮೀನಾ ಸೂರ್ಯಗೆ ಬೈತಾಳೆ. ಆಗ ಸೂರ್ಯ, ಸರಿ ಕಣೆ ತಗ ಈ ದುಡ್ಡನ್ನು ಉಂಡಿಗೆ ಹಾಕೋಗು ಅಂತ ಹೇಳಿ ಕೊಡ್ತಾನೆ. ಆಗ ಮೀನಾ ಬರ್ತಿರೋದು ನೋಡಿ ರೋಹಿಣಿ ಬಾಗ್ಲಾಕೊಳ್ತಾಳೆ. ಆಗ ಮೀನಾ ಕೂಡ ಸೂರ್ಯನ ಹತ್ರ ದುಡ್ಡನ್ನು ಇಸ್ಕೊಂಡು ತಿಂಡಿಯನ್ನು ತಿಂದ್ರಿ ಅಂತ ಹೇಳ್ತಿರ್ತಾಳೆ. ಈ ಕಡೆ
ಶಾಂತಿ ಒಬ್ಬಳೇ ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂತಿರ್ತಾಳೆ. ಆ ಸಮಯದಲ್ಲಿ ಕ್ರಿಶ್ ಬಂದ್ಬಿಟ್ಟು ಶಾಂತಿಯನ್ನು ಎದುರಿಸ್ತಾನೆ. ಆಗ ಶಾಂತಿ ತುಂಬಾ ಗಲಾಟೆ ಮಾಡ್ತಾಳೆ. ಏನೋ ಯಾಕೆ ಎದುರಿಸ್ತಾ ಅಂತ ಬೈತಾಳೆ. ಆ ಸಮಯಕ್ಕೆ ಎಲ್ಲರೂ ಕೂಡ ಹಾಲ್ಗೆ ಬರ್ತಾರೆ. ಆಗ ಏನಾಯಿತು ಶಾಂತಿ, ಯಾಕೆ ಹಿಂಗೆ ಕಿರ್ಚಾಡ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ಶಾಂತಿ ಇದ್ದವಳು, ಇವನಿದನಲ್ಲ ಇವನು ಬಂದು ನಾನು ಸುಮ್ಮನೆ ಕೂತಿದ್ದೀನಿ ಎದುರಿಸ್ತಾನೆ ಅಂತ ಬೈತಾಳೆ. ಮಗು ಅಲ್ವನೇ ಶಾಂತಿ, ಬಿಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯ ಅವರು, ಬಿಡು ಸಕ್ಕರೆ, ಮನೇಲಿರೋರೆಲ್ಲ ಒಳ್ಳೆಯವರು ಅಂತ ಅಂದ್ಕೊಂಡು ಈ ರೀತಿ ಮಾಡ್ತಾನೆ ಅಂತ ಹೇಳ್ತಾರೆ. ಆಗ ಮನೋಜ್ ಅವರು, ಏನೋ ನಮ್ಮ ಅಮ್ಮನ್ನ ಒಳ್ಳೆಯವಳೆಲ್ಲ ಎಲ್ಲರನ್ನೂ ಹಿಂಸೆ ಮಾಡ್ತಾರೆ ಅಂತ ಹೇಳ್ತಿದೀಯಾ ಅಂತ ಹೇಳ್ತಾನೆ. ಆಗ ಎಲ್ಲರೂ ಕೂಡ ನಗಾಡ್ತಾರೆ. ಆಗ ಯಾಕೆ ನಗ್ತಿದ್ದೀರಿ ಅಂತ ಕೇಳಿದಾಗ, ನಾವ್ಯಾರೂ ಕೂಡ ಹಾಗೆ ಹೇಳಿಲ್ಲ ಕಣಪ್ಪ, ನೀನೇ ಹೇಳ್ತಿರೋದು ಅಂತ ನಗಾಡ್ತಾರೆ. ಶಾಂತಿಯಾಗ ಇದೊಂದು ಕಮಂಗೆ ಇದ್ದಂಗೆ ಇವನ್ಯಾಕೆ ಬರಬೇಕಿತ್ತು ಅಂತ ಬೈತಾಳೆ. ಆಗ ಶ್ರುತಿಯವರು, ಅದೇ ಮಗುನ ಯಾಕೆ ಬೈತಿದ್ದಾರೆ ನೀವು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಸೂರ್ಯ ಅವರು, ಅಪ್ಪ ಅಜ್ಜಿ ಹೇಳ್ತಿದ್ರು, ಮನುಷ್ಯನ ಮನಸ್ಸು ಕೋತಿ ಇದ್ದಂತೆ, ಅವನು ಬೆಳೆದಂತೆ ಮನಸ್ಸು ಕೂಡ ಬೆಳೆಯುತ್ತೆ ಅಂತ, ಆದರೆ ಮಕ್ಕಳ ಮನಸ್ಸು ದೇವ್ರ ಮನಸ್ಸಿದ್ದಂತೆ ಅಂತ ಹೇಳ್ತಾರೆ. ಆಗ ಅದೇ ಸಮಯಕ್ಕೆ ಮನೋಜ್ ಅವರು, ನಮ್ಮಮ್ಮನ ಕೋತಿ ಅಂತಿದ್ದೀರಾ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಮತ್ತೆ ನೀನೇ ಆ ರೀತಿ ಅಂದ್ಕೊಂತಿದೀಯ ಅಂತ ಹೇಳ್ತಾರೆ. ನಿನ್ನಿಂದಲೇ ಇಷ್ಟೆಲ್ಲ ಆಗ್ತಿರೋದು ಅಂತ ಕ್ರಿಶ್ಗೆ ಮನೋಜ್ ಹೊಡೆಯೋಕೆ ಹೋಗ್ತಾರೆ. ಆ ಟೈಮಲ್ಲಿ ರೋಹಿಣಿಯವರು ಬಂದು ಕೈನ ಹಿಡ್ಕೊತಾರೆ. ಆಗ ಎಲ್ಲರೂ ಕೂಡ ಆಶ್ಚರ್ಯದಿಂದ ರೋಹಿಣಿಯನ್ನು ನೋಡ್ತಾರೆ. ಆಗ ಮನೋಜ್, ಸಣ್ಣ ಮಗು ಅಲ್ವಾ ಅದು, ಅವನಿಗೆ ಯಾಕೆ ಕೊಡಬೇಕು ಅಂತ ಹೇಳಿ ಸುಮ್ಮನಾಗ್ತಾಳೆ. ಆಗ ಇಲ್ಲ, ಅವನಿಗೆ 2 ಕೊಡಲೇಬೇಕು ಅಂತ ಅವ್ನು ಮನೋಜ್ ಹೇಳ್ತಾನೆ. ಆಗ ಸೂರ್ಯ, ಬಾರ ಹೊಡಿಬಾರ ನೋಡೋಣ ಅಂತ ಹೇಳ್ತಾನೆ. ಆಗ ಅಮ್ಮ ಸೂರ್ಯನ ಸ್ವಲ್ಪ ಆ ಕಡೆ ಕಳಿಸು ಅಂತ ಹೇಳಿದಾಗ ರಂಗನಾಥ್, ಆ ಕಡೆ ಹೋಗ್ತಾನೆ ಅವನು, ಹೊಡೆಯೋ ನೋಡೋಣ ನೀನು ಅಂತ ಹೇಳ್ತಾರೆ. ಆಗ ಅಪ್ಪನೂ ಆ ಕಡೆ ಕಳ್ಸಮ್ಮ ಅಂತ ಹೇಳ್ತಾನೆ. ಆಗ ಅಪ್ಪ ಹೋದರೆ ಹೊಡಿತೀಯಾನೆ ನೀನು ಅಂತ ಜೋರು ಮಾಡ್ತಾನೆ. ಆಗ ಅಮ್ಮ ರವಿನೂ ಕೂಡ ಆ ಕಡೆ ಕಳ್ಸಮ್ಮ ಅಂತ ಹೇಳ್ತಾನೆ. ಸುಮ್ಮ ಕುತ್ಕೊಳ್ಳೋ ಮನೋಜ್, ಕೈಲಾಗ್ದಿದ್ದ ನೀನು ಅಂತ ಶಾಂತಿ ಬೈತಾಳೆ. ಆಗ ರಂಗನಾಥ್, ಬಾರಪ್ಪ, ನಾವು ನಿನಗೆ ಬೇಕಾಗಿರುವಂಥ ಬುಕ್ಕು ಪೆನ್ಸಿಲು ಎಲ್ಲ ಬೇಕಂದೆ ಅಲ್ವಾ, ಎಲ್ಲ ತರೋಣ ಬಾರಪ್ಪ ಅಂತ ಹೇಳ್ತಾನೆ. ಆಗ ಬಿಟ್ಟಿದಲ್ವಾ, ಕೊಡಿಸ್ತೇ ಬಿಡ್ರಿ ಅಂತ ಶಾಂತಿ ಜೋರು ಮಾಡ್ತಾಳೆ. ಆಗ ಸೂರ್ಯ, ನಾನೇ ಕೊಡಿಸ್ತೀನಿ ಬಿಡಪ್ಪ ಅಂತ ಹೇಳ್ತಾನೆ. ಇಲ್ಲ ಬಿಡಪ್ಪ, ನಾನೇ ಕೊಡಿಸ್ಕೊಂಬರ್ತೀನಿ, ಅವಳು ಹಾಗೆ ಮಾತಾಡೋದು ನಂಗೆ ಹೆಂಗೆ ಗೊತ್ತಿಲ್ವಾ ಅಂತೇಳಿ ರಂಗನಾಥ್ ಅವನ್ನ ಕರ್ಕೊಂಡು ಹೋಗ್ತಾನೆ. ಆಗ ಶಾಂತಿ ಈ ಕಡೆ ಜೋರಾಗಿ ಮಾತಾಡ್ತಾಳೆ. ಒಂದಲ್ಲ ಒಂದಿನ ನಮಗೆ ಆ ಹುಡುಗನಿಂದನೇ ಬರೋ ತೊಂದರೆ ಅಂತ ಬೈತಿರ್ತಾಳೆ. ಆಗ ಆ ಸಮಯಕ್ಕೆ ಕಸ್ತೂರಿ ಅಲ್ಲಿಗೆ ಓಡಿ ಬರ್ತಾಳೆ. ಆಗ ಶಾಂತಿ ಎಲ್ಲ ಮುಳುಗೋಯ್ತು ಕಣೆ ಅಂತ ಹೇಳ್ತಾಳೆ. ಯಾಕೆ, ಮತ್ತೆ ಏನಾಯ್ತು ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಾಳೆ. ರತಿ ಮನೆಯವ್ರ ಕಡೆ ಬಂದಿದ್ದರು, ಇಲ್ಲಿ ನಮ್ಮ ಮಗಳಿಗೆ ಪ್ರಾಬ್ಲಮ್ ಆಗಿದೆ, ನಿಮ್ಮ ಕಡೆಯಿಂದನೇ ನಮಗೆ ಪರಿಹಾರ ಬೇಕು ಅಂತ ಕೇಳ್ತಿದ್ದಾರೆ, ಏನು ಮಾಡೋಣ, ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಹೌದಾ, ಏನು ಬೇಕಂತೆ ಅಂತ ಕೇಳಿದಾಗ 10 ಲಕ್ಷ ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಕೂಡ ತುಂಬಾ ಗಾಬರಿಯಿಂದ ನೋಡ್ತಿರ್ತಾರೆ. 10 ಲಕ್ಷನಾ ಅಂತ ಶಾಂತಿ ಬಾಯಿ ತೆಗಿತಾಳೆ. 10 ಲಕ್ಷ ಕೊಡದಿದ್ದರೆ ನಾನು ನಿಮ್ಮ ಮಾನ ಮರ್ಯಾದೆನ ಹರಾಜಿಗಾಗ್ತೀನಿ, ನಿಮ್ಮ ಫೋಟೋನ ಎಲ್ಲಿ ಬೇಕಲ್ಲಿ ಅಂಟಿಸ್ಬೇಕಾಗುತ್ತೆ, ನಿಮ್ಮ ಬಗ್ಗೆ ಎಲ್ಲ ಕಡೆನೂ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಸೂರ್ಯ ಗಾಬರಿಯಿಂದ ನೋಡ್ತಿರ್ತಾನೆ. ಆಗ ನಮ್ಮಿಬ್ಬರು ಮಾನ ಮರ್ಯಾದೆ ಹಾಳಾಗೋಗುತ್ತಲೇ, ಏನು ಮಾಡೋದು ಅಂತ ಚಿಂತೆ ಮಾಡ್ತಿರ್ತಾರೆ. ಆಗ ಮೀನಾ, ಮದುವೆಗೆ ಒಪ್ಕೊಂಡಿದ್ದಾರೆ, ಎಲ್ಲ ಸಮಸ್ಯೆನೂ ಪರಿಹಾರ ಆಯಿತು ಅಂದರೆ ಏನು ಈ ರೀತಿ ಆಯ್ತಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯ, ಇದಕ್ಕೆಲ್ಲ ಕಾರಣ ಪೆಂಗೆ ಅಲ್ವೇನೆ, ಅವನಿಂದಲೇ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳ್ತಾನೆ. ಆಗ ರವಿ ಹಾಗೆಯೇ ಕಸ್ತೂರಿ, ಯಾಕಪ್ಪ ಈ ರೀತಿ ಹೇಳ್ತಿದೆಯಾ ಅಂತ ಕೇಳ್ತಾರೆ. ಆಗ ಇವನೇ ಅವರಿಗೆ ದುಡ್ಡಿನ ಆಫರ್ ಕೊಟ್ಟಿದ್ದು, ಹಾಗಾಗಿ ಅವರು ಆ ಆಸೆಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಸಕ್ಕರೆ ಶಾಕಿಂದ, ಏನು ಹೇಳ್ತಿದೆಯೋ ಅಂತ ಕೇಳಿದಾಗ, ಹೌದು ಸಕ್ಕರೆ, ನಿನ್ನ ಮಗ ಹೋಗಿ ಅವರಿಗೆ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ದ, ಹಾಗಾಗಿ ಅವರು ಕೂಡ ಆಸೆ ಪಟ್ಟಿದ್ದಾರೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಸಕ್ಕರೆ, ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಇಸ್ಕೊಳ್ರಿ, ಹೊಟ್ಟೆಲಿರುವಂಥ ಮಗುನ ತೆಗೆಸ್ಬಿಡ್ರಿ ಅಂತ ಹೇಳಿದ್ದಾನೆ ಗೊತ್ತಾ ಅಂತ ಹೇಳ್ತಾಳೆ. ಹೌದೇನೋ, ನಿಜ ಏನೋ ಅಂತ ಸಕ್ಕರೆ ಜೋರು ಮಾಡ್ತಾಳೆ. ಆಗ ನಾನಲ್ಲಮ್ಮ, ರೋಹಿಣಿನೇ ಈ ಐಡಿಯಾನ ಕೊಟ್ಟಿದ್ದು ಅಂತ ಹೇಳ್ತಾಳೆ. ಆಗ ಸಕ್ಕರೆ ರೋಹಿಣಿಗೆ ಜೋರು ಮಾಡ್ತಾಳೆ. ನೀನು ಯಾಕೆ ಹೋಗಿದ್ದೆ ಅಲ್ಲಿಗೆ, ನಿನ್ನಿಂದಲೇ ಇಷ್ಟೆಲ್ಲ ಆಗ್ತಿರೋದು ಅಂತ ಜೋರು ಮಾಡ್ತಾಳೆ. ಶ್ರುತಿಯಾಗ, ರೋಹಿಣಿಯವರೇ, ನೀವು ಯಾವ ಕಾರಣಕ್ಕೆ ಹೋದ್ರಿ, ನೀವು ಹಾಗೆಲ್ಲ ಹೋಗಲ್ವಲ್ಲ, ಇದರಿಂದನಾದರೂ ಅತ್ತೆಗೆ ಸ್ವಲ್ಪ ಹತ್ರ ಆಗ್ಬೋದು, ಅತ್ತೆ ಬೈಯೋದ್ರಿಂದ ತಪ್ಪಿಸ್ಕೊಳ್ಬೋದು ಅಂತ ಈಗ ಮಾಡಿದ್ರ ಅಂತ ಹೇಳ್ತಾಳೆ. ಹೌದೇನೆ, ಅದಕ್ಕೆ ಈ ರೀತಿ ಮಾಡ್ದೇನೆ ಅಂತ ಹೇಳ್ತಾಳೆ. ಹೌದು ಅತ್ತೆ, ಅದಕ್ಕೇ ಮಾಡಿದ್ದು ಅಂತ. ಈಗ ನಾನು 10 ಲಕ್ಷ ಇಲ್ಲಿಂದನೇ ವಂಚನ, ನಿಂಗೆ ಅಷ್ಟು ಗೊತ್ತಾಗಲ್ವಾ ಅಂತ ಜೋರು ಮಾಡ್ತಾಳೆ. ಅಲ್ಲ ಅತ್ತೆ,
ನಿಮಗೆ ತುಂಬಾ ಕಷ್ಟ ಆಗ್ತಿತ್ತಲ್ವ, ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿದ್ರೆ ನಿಮಗೆ ಹತ್ರ ಆಗ್ಬೋದಲ್ಲ ಅಂತ ಹಾಗೆ ಮಾಡಿದೆ ಅಂತ ಹೇಳ್ತಾಳೆ. ಆಗ ಕಸ್ತೂರಿ, ಶಾಂತಿ ನಿನ್ನ ಮಗ ಮಾಡಿರೋ ತಪ್ಪಿಂದ ನಾನು 10 ಲಕ್ಷ ಕಟ್ಟಬೇಕಲ್ಲ, ಇಲ್ಲಾಂದರೆ ಎಲ್ಲ ಕಡೆನೂ ಪೋಸ್ಟ್ ಅಂಟಿಸ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ಶಾಂತಿ ಸಿಟ್ಟಿನಿಂದ, ಈ ಮರಿ ರಾಕ್ಷಸದಿಂದ ನನಗೆ ಇನ್ನೂ ಏನೇನಾಗುತ್ತೋ ಮನೋಜ ಅಂತೇಳಿ ಅವನಿಗೆ 2 ಒದೆಯನ್ನು ಕೊಡ್ತಾಳೆ. ತುಂಬಾ ಗಲಾಟೆಯನ್ನು ಮಾಡ್ತಾಳೆ. ಆಗ ಅತ್ತೆ, ಅವ್ರದ್ದೇನೂ ತಪ್ಪಿಲ್ಲ ಅತ್ತೆ, ನಾವು ನಿಮ್ಮ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಈ ರೀತಿ ಮಾಡಿದ್ದು ಅತ್ತೆ, ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ತಾಳೆ. ಶಾಂತಿ, ಹೌದಲ್ವಾ, ನನ್ನ ಸಮಸ್ಯೆ ಪರಿಹಾರ ಆಗೋಕ್ಕಲ್ವ ನೀವು ಈ ರೀತಿ ಮಾಡಿದ್ದು, ಹಾಗಾದ್ರೆ ಒಂದು ಕೆಲಸ ಮಾಡು, 10 ಲಕ್ಷನ ನೀನೇ ಎಲ್ಲಾದರೂ ಹಂಚಿ ಕೊಟ್ಬಿಡು, ಆಗ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಶಾಂತಿ ಹೇಳ್ತಾಳೆ. ಆಗ ಎಲ್ಲರೂ ಕೂಡ ಶಾಂತಿನ ತುಂಬಾ ಗಾಬರಿಯಿಂದ ನೋಡ್ತಾರೆ. ಆಗ ಮನೋಜ್ 10 ಲಕ್ಷನ ಅಂತ ಬಾಯಿ ಬಿಟ್ಕೊಂಡು ಎದೆ ಮೇಲೆ ಕೈಯನ್ನು ಇಟ್ಕೊತಾನೆ, ತುಂಬಾ ಗಾಬರಿ ಆಗ್ತಾನೆ ಅಂತಲೇ ಹೇಳ್ಬೋದು. ಇವತ್ತಿನ ಸಂಚಿಕೆ ಇದಾಗಿತ್ತು. ಸಂಚಿಕೆ ಮಾತ್ರ ತುಂಬಾ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಇದೇ ರೀತಿಯ ಒಳ್ಳೊಳ್ಳೆ ಎಪಿಸೋಡ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.